ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಉಚಿತ ಕರೆಂಟ್ ಅನ್ನ ಕೊಟ್ಟಿದ್ದೀವಿ. ಬಿಜೆಪಿ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಇವತ್ತು ಸರ್ಕಾರವನ್ನ ದಿವಾಳಿ ಮಾಡ್ತಾ ಇದೆ, ಕರೆಂಟ್ ಇಲ್ಲ, ಕರೆಂಟ್ ಕೊಡ್ಲಿಕ್ಕೆ ಅಂತ ಹೇಳಿ. ಇವತ್ತು ಪೀಣ್ಯದಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ ಏಪ್ರಿಲ್ 1ನೇ ತಾರೀಕಿಂದ ₹7.20 ಇದ್ದಂತ ಕರೆಂಟಿನ ದರವನ್ನ, ಯೂನಿಟ್ ಬೆಲೆಯನ್ನ ₹6.10 ಇಳಿಸಿ ನಿಮಗೂ ಕೂಡ ಅನುಕೂಲವನ್ನ ಮಾಡಿಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ನ್ಯಾಯವನ್ನ ಒದಗಿಸುವಂತಹ ಕೆಲಸ ಇವತ್ತು ಈ ದೇಶದಲ್ಲಿ ಪ್ರಾರಂಭ ಮಾಡಿದೆ. ಅದು ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನ್ನಭಾಗ್ಯಕ್ಕೆ ಬಡವರಿಗೆ ಅಕ್ಕಿ ಕೊಡ್ತಾ ಇದೀವಿ, ಅಕ್ಕಿಗಿಲ್ಲ ಅಂದ್ರೂ ನಿಮ್ಗೆ ಹಣ ಕೊಡ್ತಾ ಇದೀವಿ. ಹಣ ಪಾವತಿ ನೇರವಾಗಿ ನಗದು ರೂಪದಲ್ಲಿ ನಿಮಗೆ ತಲುಪ್ತಾ ಇದೆ. 4.25 ಕೋಟಿ ಜನರಿಗೆ ಈ ರಾಜ್ಯದಲ್ಲಿ ₹170 ಹಣವನ್ನ, ಅಕ್ಕಿಗೆ 5 ಕೆಜಿ ಅಕ್ಕಿ, 5 ಕೆಜಿಗೆ ದುಡ್ಡನ್ನ ಕೊಡ್ತಾ ಇದ್ದೇವೆ. ಬಡವರಿಗೆ ಅನುಕೂಲ ಆಗ್ತಾ ಇದೆ. ಅನ್ನಭಾಗ್ಯ, ಹಸಿದವರ ಹೊಟ್ಟೆಗೆ ಅನ್ನವನ್ನ, ಊಟವನ್ನ ಕೊಡುವಂತ ಕಾರ್ಯಕ್ರಮ 10 ವರ್ಷಗಳು ಪೂರೈಸಿದೆ. ಇವತ್ತು 5 ಕೆಜಿ ಕೊಡಲ್ಲ ಅಂದ್ರು ನಮ್ಮ ಗ್ಯಾರಂಟಿ ಯೋಜನೆಗೆ ಕೇಂದ್ರ ಸರ್ಕಾರ ನಾವು ನಿಮಗೆ ಹಣ ತಲುಪಿಸಿ ಇವತ್ತು ನಿಮಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹೇಳ್ತಾರೆ ₹2,000 ಕೊಟ್ಬಿಟ್ರು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ. ಗ್ಯಾಸ್ ಬೆಲೆ ಜಾಸ್ತಿ ಆಗೋಗಿದೆ, ಗ್ಯಾಸ್ ಸಿಲಿಂಡರ್ ಪೂಜೆ ಮಾಡಿ ಅಂತ ಹೇಳಿದ್ರು. ಈಗ ಗ್ಯಾರಂಟಿ ಮೋದಿ ಅಂತ ಹೇಳ್ತಾ ಇದ್ದಾರೆ. ಆ ಮೋದಿ ಗ್ಯಾರಂಟಿ ಯಾವುದು? ಮೋದಿನ ನೀವು ಚೊಂಬನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕು. ಕರ್ನಾಟಕಕ್ಕೆ ನೀವು ಚೊಂಬು ಕೊಟ್ಟಿದ್ದೀರಿ. ಭಾರತೀಯರಿಗೆ, ಭಾರತದ ದೇಶದ ಜನರಿಗೆ, ಬಡವರಿಗೆ, ರೈತರಿಗೆ ನೀವು ಚೊಂಬು ಕೊಟ್ಟಿದ್ದೀರಿ. ಕರ್ನಾಟಕದ ಕನ್ನಡಿಗರಿಗೆ ತೆರಿಗೆ ಹಣಕ್ಕೆ ನಿಮ್ಮ ಚೊಂಬನ್ನ ಕೊಟ್ಟಿದ್ದೀರಿ. ಇವತ್ತು ಕರ್ನಾಟಕದ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಉದ್ಭವ ಆಗಲಿಕ್ಕೆ ನಮ್ಮ ಹಣವನ್ನ ನೀವು ಉತ್ತರ ಪ್ರದೇಶಕ್ಕೆ, ಉತ್ತರ ಭಾರತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಕುಸುಮಾ ಅವರು ಪ್ರಸ್ತಾಪ ಮಾಡಿದ್ರು, ನನ್ನ ತೆರಿಗೆ ನನ್ನ ಹಕ್ಕು. ಏನು ನನ್ನ ತೆರಿಗೆ ನನ್ನ ಹಕ್ಕು? ಯಾರು ನನ್ನ ತೆರಿಗೆ ನನ್ನ ಹಕ್ಕನ್ನ ಕೊಡ್ತಾ ಇದ್ದಾರೆ? ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ ಈ ದೇಶದಲ್ಲಿ ತೆರಿಗೆ ಕಟ್ಟುವ ಸಂಖ್ಯೆ ಬಹಳ ಕಮ್ಮಿ ಇದೆ. ಕೇವಲ 7% ಜನ ಮಾತ್ರ, 70 ಲಕ್ಷ ಜನ ಮಾತ್ರ ತೆರಿಗೆಯನ್ನು ಕಟ್ತಾ ಇದ್ದಾರೆ. ನಾನು ಬಂದ್ಮೇಲೆ 1 ಕೋಟಿ ಜನ ತೆರಿಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಈ ತೆರಿಗೆಯನ್ನ ಕಟ್ಟತಕ್ಕಂತ ಜನ ಈ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. 140 ಕೋಟಿ ಜನರ ಹತ್ರ ತೆರಿಗೆಯನ್ನ ವಸೂಲಿ ಮಾಡ್ತಾ ಇದ್ದೀರಿ. ಈ ಜಿಎಸ್ಟಿಯನ್ನ ತಂದು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಇವತ್ತು ಬಂದು ಜೀವನ ನಡೆಸಲಿಕ್ಕೆ ಬಂದಂತ ಎಲ್ಲರ ಹೊಟ್ಟೆ ಮೇಲೆ ಇವತ್ತು ಜಿಎಸ್ಟಿಯನ್ನ ಬರೆಯನ್ನ ಎಳೆದಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಕ್ಷದ್ದು. ಆ ಕೆಲಸವನ್ನ ಇವತ್ತು ನೀವು ಮಾಡಿದ್ದೀರಿ. ಇವತ್ತು ಈ ದೇಶದಲ್ಲಿ 47 ಲಕ್ಷ ಕೋಟಿ ಬಜೆಟ್ ಅನ್ನು ತಾವು ಮಂಡನೆ ಮಾಡಿದ್ದೀರಿ. ಬಡವರಿಗೆ ಏನ್ ಕೊಟ್ಟಿದ್ದೀರಿ? ಬಡವರಿಗೆ ಏನ್ ಕೊಟ್ಟಿದ್ದೀರಿ? ಕೂಲಿ ಕಾರ್ಮಿಕರಿಗೆ ಏನ್ ಕೊಟ್ಟಿದ್ದೀರಿ? ರೈತರಿಗೆ ಏನ್ ಕೊಟ್ಟಿದ್ದೀರಿ? 47 ಲಕ್ಷ ಕೋಟಿ ತೆರಿಗೆಯನ್ನ ಈ ದೇಶದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀರಿ. ರಾಜ್ಯದಿಂದ 10% ತೆರಿಗೆಯನ್ನ ನಾವು ಕೊಡ್ತಾ ಇದ್ದೇವೆ. ಕರ್ನಾಟಕದಿಂದ, ಕರ್ನಾಟಕದವರು ಅತಿ ಹೆಚ್ಚು ತೆರಿಗೆಯನ್ನ ಕೊಡ್ತಾ ಇರ್ತಕ್ಕಂಥ 2ನೇ ರಾಜ್ಯ ಕರ್ನಾಟಕ. 2ನೇ ರಾಜ್ಯ ಕರ್ನಾಟಕ, 1ನೇ ರಾಜ್ಯ ಮಹಾರಾಷ್ಟ್ರ. 10 ವರ್ಷಗಳಿಂದ 24 ಲಕ್ಷ ಕೋಟಿ ಹಣವನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. 24 ಲಕ್ಷ ಕೋಟಿ ಹಣವನ್ನ ಕರ್ನಾಟಕದ ಕನ್ನಡಿಗರು, ಕರ್ನಾಟಕದ ಕೂಲಿ ಕಾರ್ಮಿಕರು ಇವತ್ತು ನಿಮಗೆ 24 ಲಕ್ಷ ಕೋಟಿ ತೆರಿಗೆಯನ್ನ ಕಟ್ಟಿದ್ದಾರೆ. ನೀವು ಕೊಟ್ಟಿರೋದು ಬೆಂಗಳೂರಿಗೆ ಏನು? ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದೀರಿ? 10 ವರ್ಷಗಳಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ಕೇವಲ ₹2,92,000 ಕೋಟಿ ಹಣವನ್ನು ಮಾತ್ರ ಕೊಟ್ಟಿದ್ದೀರಿ. 21 ಲಕ್ಷ ಎಲ್ಲೋಯ್ತು ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗಿದೆ, ಗುಜರಾತ್ಗೆ ಹೋಗಿದೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.